ತಂಗಿ ಸೀತಾ ಮುಗೀತೇನಮ್ಮ ದೇವರ ಪೂಜೆ? ಓ ಅಣ್ಣ, ಇದೇ ತಾನೇ ಬಂದ್ಯಾ? ಹೇಳ್ಕೊಡ ದೇವ್ರ ಅಣ್ಣ, ಆಶೀರ್ವಾದ ಮಾಡ. ತಂಗಿ ಸೀತಾ, ಆ ದೇವರಲ್ಲಿ ಏನೆಂದು ಬೇಡಿಕೊಂಡಿ ಅಮ್ಮ? ಅಣ್ಣ, ಏನಂತ ಬೇಡ್ಕೊಳ್ಳಿ? ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೂ ತಂದೆ ತಾಯಿಗಳನ್ನ ಕಳೆದುಕೊಂಡು ತಬ್ಬಲಿಯಾಗಿದ್ದ ನನ್ನನ್ನು ನೀನು ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಹಿದ್ದೀಯ. ಈ ನನ್ನಣ್ಣನಿಗೆ ಹೆಚ್ಚಾಗಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಿದೀರಿ ಎಂದು ಕೇಳಿ ತಂಗಿ, ನಿನ್ನ ಆಶೀರ್ವಾದದಿಂದ ಮತ್ತು ಆ ದೇವರ ದಯದಿಂದ ಈ ಸಲ ನಾನು ಇಂಟರ್ವ್ಯೂನಲ್ಲಿ ಪಾಸ್ ಆಗಿ PSI ನೌಕರಿ ಪಡೆದೇ ತಿರುತ್ತೇನಮ್ಮ. ಹಾ ತಂಗಿ, ನಾನು ಬೆಂಗಳೂರಿಗೆ ಹೋಗಬೇಕೆಂದು ನಿನಗೆ ಗೊತ್ತಿದೆಯಲ್ಲಮ್ಮ. ನನಗೆ ವೇಳೆ ಐತೆ, ನಾನು ಇನ್ನು ಬರಲೇನಮ್ಮ. ಹೌದಣ್ಣ, ನೀನ್ ಪಾಸ್ ಆಗಿದ್ಯಾ? ನನಗಂತೂ ತುಂಬಾ ಸಂತೋಷವಾಯ್ತಣ್ಣ. ಆಯ್ತಣ್ಣ, ಆದಷ್ಟು ಬೇಗ ನಿನಗೆ ನೌಕರಿ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅಣ್ಣ, ಇವತ್ತು ಯಾವ ಹಬ್ಬ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ತಂಗಿ, ನೆನಪಿದೆಯಲ್ಲಮ್ಮ, ಈ ಉಚ್ಚೆಗೆಂಬ ದೇವಿಯ ಹಬ್ಬ ಸಂಭ್ರಮದಿಂದ ಹರಿಸೋಣ. ಹೌದಣ್ಣ, ನೀನ್ ಹೇಗಿದ್ರು ಊರಿಗೆ ಹೋಗ್ತಿದ್ಯಲ್ಲ, ಆದಷ್ಟು ಬೇಗ ಈ ತಂಗಿಗೋಸ್ಕರ ಒಂದೇ ಒಂದು ಹಾಡು ಹೇಳ್ಬಾರ್ದೆ? ಆಯ್ತಮ್ಮ. ತಂಗಿ, ನಾನು ಬೆಂಗಳೂರಿಗೆ ಹೋಗಿ ಬರೋ ತನಕ 2 ದಿವಸ ಹುಷಾರಾಗಿರಮ್ಮ. ಮನೆ ಕಡೆ ಜೋಪಾನಮ್ಮ, ಏಕೆಂದರೆ ನಮ್ಮದು ಸಂಪ್ರದಾಯಸ್ಥರ ಮನೆತನ. ಅದಕ್ಕಾಗಿ ನೀನೊಬ್ಬಳೇ ಇರುವುದು ಬೇಡ, ಜೊತೆಗೆ ನಿನ್ನ ಗೆಳತಿಯನ್ನು ಕರೆದುಕೊಂಡು ಮನೆಯಲ್ಲಿ ಜೋಪಾನವಾಗಿರೋರಮ್ಮ. ಸರಿ ಅಣ್ಣ, ನಾನಿನ್ನು ಹೋಗಿ ಬರಲೇನಮ್ಮ. ಹಾಗೆ ಆಗ್ಲಣ್ಣ. ಬಾಯ್ ತಂಗಿ. ಆದಷ್ಟು ಬೇಗ ಬಂದ್ಬಿಡಣ್ಣ. ಆಯ್ತಮ್ಮ, ಬೇಗ ಬರುತ್ತೇನೆ, ನೀನು ಚಿಂತಿಸಬೇಡ, ಧೈರ್ಯದಿಂದಿರು ತಂಗಿ. ಹಾಗೆ ಆಗ್ಲಣ್ಣ.